ಫ್ರೆಂಡ್ಸ್, ಮೊದಲನೇದಾಗಿ IPL RCB ಮತ್ತು SRH ತಂಡಗಳ ನಡುವೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಮಾಡ್ಕೊಂಡದ್ದು ತುಂಬ ಒಳ್ಳೆಯದಾಯ್ತು ಅಂತ ಹೇಳ್ತೀನಿ. ಇವತ್ತು ನಮ್ಮದು ಹ್ಯಾಜರ್ವುಡ್ ಇಲ್ಲ ಅನ್ನುವಂಥ ಪ್ರಶ್ನೆನೇ ಇಲ್ಲ. ಅವ್ರ ಸ್ಥಾನವನ್ನು ಜಕೋಬ್ ಡಬ್ಬಿ ಅವರು ತುಂಬಿದ್ದಾರೆ. ಕಂಟಿನ್ಯೂ 4 ಓವರ್ ಹಾಕಿ ಮೊದಲ ಪವರ್ ಪ್ಲೇಯಲ್ಲಿ 21 ರನ್ ನೀಡಿ 3 ವಿಕೆಟ್ ಹೊಡೆದಿದ್ದಾರೆ. ಅವ್ರು ಕೆಲಸ ಮಾಡಿದ್ದಾರೆ. ಫಿಲ್ ಸಾಲ್ಟ್ ಅವರು ಅದ್ಭುತ 3 ಕ್ಯಾಚ್. ಟರ್ನಿಂಗ್ ಪಾಯಿಂಟ್, ಪಂದ್ಯದ ಟರ್ನಿಂಗ್ ಪಾಯಿಂಟ್ ಅವರೇ ಅಂತ ಹೇಳಬೇಕು. ಯಾಕಂದರೆ ಕ್ಲಾಸನು ಹಾಗೂ ಕಿಶನ್ ಮೋಸ್ಟ್ ಡೇಂಜರ್ ಆಗ್ತಾ ಇದ್ರು ಪಂದ್ಯದಲ್ಲಿ. ಇಬ್ಬರದು ಅದ್ಭುತ ಕ್ಯಾಚನ್ನು ಹಿಡಿತಾರೆ. ಹಾಗಾಗಿ ಅವರಿಗೆ ಇವತ್ತು ಬ್ಯಾಟಿಂಗ್ ಆಡದೇ ಇದ್ದರೂ ಕೂಡ ಅವ್ರ ಫೀಲ್ಡಿಂಗಲ್ಲಿ ಅವರಿಗೆ ಒಳ್ಳೆ ಮಾರ್ಕ್ ಸಿಗುತ್ತೆ. ಇವತ್ತು RCB ಪ್ಲೇಯರ್ಗಳು ಒಳ್ಳೆ ಸೇಫ್ ಹ್ಯಾಂಡ್ ಮಾಡಿದ್ದಾರೆ. ಬಿಟ್ಟಿರೋದು ಒಂದೇ ವಿರಾಟ್ ಕೊಹ್ಲಿ ಕ್ಯಾಚು. ಅಂಕಿತ್ ವರ್ಮಾ ಅವ್ರದ್ದು, ಅನಿಕೇತ್ ವರ್ಮಾ ಅವ್ರದ್ದು. ಅವ್ರು ಕ್ಯಾಚ್ ಬಿಟ್ಟ ತಕ್ಷಣ 2 6 1 4 16 ರನ್, 5 ಬಾಲಲ್ಲಿ 16 ರನ್ ತೆಗಿತಾರೆ. ಹೀಗಾಗಿ 200 ಕ್ರಾಸ್ ಆಗುತ್ತೆ. ಈ ಮೊದಲನೇ ಪಂದ್ಯದಲ್ಲೇ 202 RCB ನಾನು ಹೇಳೋದು ಇನ್ನೂ 3 ಓವರ್ ಇರಬೇಕಾದ್ರೆ ಈ ಟಾರ್ಗೆಟನ್ನು ರೀಚ್ ಮಾಡುತ್ತೆ. ಯಾಕಂದರೆ ಸೆಕೆಂಡ್ ಬ್ಯಾಟಿಂಗು ಅಷ್ಟು ಸುಲಭವಾಗಿರ್ತದೆ. ಹಿಂದ್ಗಡೆ ನಾನು ನಿನ್ನೆನೇ ಹೇಳಿದ್ದೀನಿ, ಹಿಂದ್ಗಡೆ ಏನಂದರೆ ಶಾರ್ಟ್ ಡಿಸ್ಟೆನ್ಸ್ ಶಾರ್ಟ್ ಇದೆ, ಕೇವಲ 70 ಮೀಟ್ರ್ ಇದೆ. ಅದು ಅಲ್ಲದೆ ಇವತ್ತಿನ ಪಂದ್ಯದಲ್ಲಿ ಮೊದಲ ಅರ್ಧ ಶತಕ ಇಶಾನ್ ಕಿಶನ್ ಅವರು 27 ಬಾಲಲ್ಲಿ ಪೂರೈಸ್ತಾರೆ. ಅವರು 38 ಬಾಲಲ್ಲಿ 80 ರನ್, ಅತ್ಯಧಿಕ ರನ್ SRH ಪರವಾಗಿ. 8 4 5 6 ಹೊಡಿತಾರೆ. ಅನಿಕೇತ್ ವರ್ಮಾ ಅವರು 16 ಬಾಲಲ್ಲಿ 43 ರನ್ನು, 3 4 4 6 ಹೊಡಿತಾರೆ. ಕ್ಲಾಸನ್ ಅವರು 31 ರನ್ನು 21 ಬಾಲಲ್ಲಿ, ಅವರು 2 4 6 ಹೊಡಿತಾರೆ. ಇನ್ನು RCB ಪರವಾಗಿ ಡಬ್ಬಿ ಅವ್ರನ್ನ ಬಿಟ್ಟರೆ ನಮ್ಮ ಎಕ್ಸ್ಪೀರಿಯನ್ಸ್ ಭುವನೇಶ್ವರ್ 1 ವಿಕೆಟ್ ಹೋಗಿದ್ರೆ, ಇದು ರೊಮ್ಯಾಲೋ ಸೆಪಾರ್ಡೋ ಅವರು 3 ವಿಕೆಟ್ ಹೋಗಿದ್ದಾರೆ. ಸ್ವಲ್ಪ ದುಬಾರಿ ಆಗ್ತಾರೆ. ಅಭಿನಂದನ್ ಸಿಂಗ್ ಅವ್ರ ಬಾಲಿಂಗು ಸ್ಪೀಡ್ ಇದೆ, ಸ್ವಲ್ಪ ಲೆಂತ್ ಮೇಲೆ ಕೆಲಸ ಮಾಡಬೇಕು. ಆಮೇಲೆ RCB ಸ್ಪಿನ್ನರ್ಸು ಇವತ್ತು ಸ್ವಲ್ಪ ಅವ್ರ ಲೆಗ್ ಸ್ಪಿನ್ನರ್ 1 ವಿಕೆಟ್ ಹೋದರೂ ಕೂಡ ಸ್ವಲ್ಪ ದುಬಾರಿ ಆದರು. ನೆಕ್ಸ್ಟ್ ಪಂದ್ಯದಲ್ಲಿ ಇದರ ಮೇಲೆ ವರ್ಕ್ ಮಾಡಬೇಕು ಅಂತ ಹೇಳ್ತಾ RCB ಗೆದ್ದೇ ಗೆಲ್ಲುತ್ತೆ. ನನ್ನ ವೈಯಕ್ತಿಕವಾಗಿ ವಿರಾಟ್ ಕೊಹ್ಲಿ ಅವರ ಈ ದಿನ ಅವರ ವೈಯಕ್ತಿಕ ಸ್ಕೋರು 94 ಅಂತ ಹೇಳ್ತಾ ಇದ್ದೀನಿ. ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.